ಬಾಯ್ಸ್ ಪೇಜೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಘಟನೆ ನಡೆದಿದ್ದು ಸ್ಫೋಟದಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಮೂವರಿಗೆ ಗಾಯವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಬಾಯ್ಸ್ ಪೇಜೆಯಲ್ಲಿ ಸಿಲಿಂಡರ್ ಸ್ಫೋಟವಾಗಿದ್ದು ಸ್ಫೋಟದಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಮೂವರಿಗೆ ಗಾಯವಾಗಿದೆ. ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ವಾಹನ ಜೊತೆಗೆ ಪೊಲೀಸರು ಈಗಾಗಲೇ ದೌಡಾಯಿಸಿದ್ದಾರೆ. ಸಿಲಿಂಡರ್ ಸ್ಫೋಟದಲ್ಲಿ ಬಳ್ಳಾರಿಯ ಅರವಿಂದ್ ಸಾವನ್ನಪ್ಪಿರುವಂತಹ ಯುವಕನಾಗಿದ್ದು 7 ಹಿಲ್ಸ್ ಪಿಜಿಯಲ್ಲಿ ಈ ಅವಘಡ ಸಂಭವಿಸಿದೆ. ಒಟ್ಟಾರೆಯಾಗಿ ಬೆಂಗಳೂರಿನ ಬಾಯ್ಸ್ ಪಿಜಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿದ್ದು ಈ ಸ್ಫೋಟದ ತೀವ್ರತೆಗೆ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ರೆ ಮೂವರಿಗೆ ಗಾಯವಾಗಿದೆ. ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್, ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಉಮೇಶ್, ಬಾಯ್ಸ್ ಪಿಜಿಯಲ್ಲಿ ಸಿಲಿಂಡರ್ ಗ್ಯಾಸ್ ಸ್ಫೋಟಗೊಂಡು ಓರ್ವ ಸಾವನ್ನಪ್ಪಿದ್ದಾನೆ. ಹೇಗಾಯ್ತು ಘಟನೆ? ಯಾವ ಕಾರಣಕ್ಕೆ ಹೀಗಾಯ್ತು ಅಂತ? ಕಾವ್ಯ, ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿರುವಂತಹ ಬಾಯ್ಸ್ ಪಿಜಿಯಲ್ಲಿ ಸಿಲಿಂಡರ್ ಲೀಕ್ ಆಗಿ ಬ್ಲಾಸ್ಟ್ ಆಗಿರುವಂಥದ್ದು ಇವತ್ತು ಸಂಜೆ 6:30 ಸುಮಾರಿಗೆ ಈ ಜಾಗದ ಏನು ಪಿ ಜಿ ಏನಿದೆ ಈ ಬಿಲ್ಡಿಂಗ್ನಲ್ಲಿ ಅದರಲ್ಲಿ ನೆಲಮಹಡಿಯಲ್ಲಿ ಅವ್ರದ್ದು ಕಿಚನ್ ಇರುವಂಥದ್ದು. ಕಿಚನ್ ಇದ್ದಂಥ ವೇಳೆಯಲ್ಲಿ ಅರವಿಂದ್ ಅಂತೇಳಿ ಬಳ್ಳಾರಿ ಮೂಲದವರು ಇವರು ಕೂಡ ಟೆಕ್ಕಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅವರು ಆ ಥರ ಸ್ನೇಹಿತರು ಸೇರಿದಂತೆ 5-6 ಜನ ಕಿಚನ್ಗೆ ಹೋಗ್ತಾರೆ. ಕಿಚನ್ಗೆ ಹೋದಂಥ ವೇಳೆಯಲ್ಲಿ ಆ ಗ್ಯಾಸ್ ಸಿಲಿಂಡರ್ ಏನು ಲೀಕ್ ಆಗಿರುತ್ತೆ. ಲೀಕ್ ಆದ ತಕ್ಷಣಕ್ಕೆ ಏಕಾಏಕಿ ಬ್ಲಾಸ್ಟ್ ಆಗುವಂಥದ್ದು. ಬ್ಲಾಸ್ಟ್ ಆದಾಗ ಪರಿಣಾಮವಾಗಿ ಅರವಿಂದ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇನ್ನು ಮೂವರು ಕೂಡ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. ಈ 7 ಹಿಲ್ಸ್ ಸಾಯಿ ಕೋ ಲಿವಿಂಗ್ ಏನಿದೆ ಇದರಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನ ಕೆಲಸಗಾರರಾಗಿರ್ಬೋದು, ವಿದ್ಯಾರ್ಥಿಗಳಾಗ್ಬೋದು, ಎಲ್ಲ ಕೂಡ ಈ ಬಾಯ್ಸ್ ಪಿ ಜಿಯಲ್ಲಿ ವಾಸವಾಗಿರ್ತಾರೆ. ಇವತ್ತು ಈ ಅವಘಡ ಸಂಭವಿಸಿದಂಥ ಸಂದರ್ಭದಲ್ಲಿ ಸುಮಾರು 50 ಜನ ಇದ್ದರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿಗಳು ಲಭ್ಯ ಆಗಿರುವ ಸಂಜೆ ಆಗಿರೋ ಕಾರಣಕ್ಕಾಗಿ ಬಹುತೇಕರು ಎಲ್ಲರೂ ಕೂಡ ಪಿ ಜಿಗೆ ವಾಪಸ್ ಆಗಿದ್ದರು. ಆದರೆ ಈ ಘಟನೆ ದುರದೃಷ್ಟ ವಿಷಯ ಏನಂದರೆ ಕಿಚನ್ ಏನಿದೆ ಕಿಚನಲ್ಲಿ ನಡೆದಿರೋ ಕಾರಣಕ್ಕಾಗಿ ಬಹುತೇಕರು ಎಲ್ಲರೂ ಕೂಡ ಆ ಬಿಲ್ಡಿಂಗ್ನ ತಮ್ಮ ರೂಮ್ಗಳಲ್ಲಿದ್ದರು. ಅವ್ರು ಯಾರು ಸ್ನ್ಯಾಕ್ಸ್ಗೆ ಅಂತ ಯಾರು ಬಂದಿದ್ರು ಅವ್ರು ಬಂದಂಥ ವೇಳೆಯಲ್ಲಿ ಅವಘಡ ನಡೆದಿರುವಂಥದ್ದು. ಯಾವ ರೀತಿಯಾಗಿ ಗ್ಯಾಸ್ ಲೀಕ್ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಅಂದರೆ ಅಲ್ಲಿನ ಅಡುಗೆ ಕೆಲಸ ಮಾಡ್ತಿದ್ದವರು ಗಮನಕ್ಕೆ ಬಂದಿರಲಿಲ್ವಾ ಅನ್ನೋದು ಒಂದು ಕಡೆ ಆದರೆ ಇವರೇನಾದರೂ ಅದನ್ನು ಯೂಸ್ ಮಾಡೋದಕ್ಕೆ ಹೋದ್ರ ಅನ್ನೋ ಅನುಮಾನಗಳು ಕೂಡ ಇರುವಂಥದ್ದು. ಯಾಕೆ ಈಗ ಆ 3 ಜನ ಏನಿದ್ದಾರೆ ಬೇರೆ ಗಾಯಗೊಂಡಿರುವಂಥವ್ರು ಅವ್ರದ್ದು ಪರಿಸ್ಥಿತಿ ಕೂಡ ಗಂಭೀರವಾಗಿರುವಂಥದ್ದು. ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿದ್ದಾರೆ. ಸದ್ಯಕ್ಕೆ ಟೆಕ್ಕಿಯಾಗಿದ್ದಂಥ ಅರವಿಂದ್ ಸಾವನ್ನಪ್ಪಿದ್ರೆ ಉಳಿದರೆ 3 ಗಂಭೀರ ಗಾಯ ಆಗಿರುವಂಥದ್ದು. ಉಳಿದಂತೆ ಬೇರೆ ಎಲ್ಲ ಯಾರಿಗೂ ಕೂಡ ಯಾವುದೇ ರೀತಿಯ ಗಾಯ ಆಗಿಲ್ಲ. ಕಿಚನ್ನು ಗ್ರೌಂಡ್ ಫ್ಲೋರ್ ಇರೋ ಕಾರಣಕ್ಕಾಗಿ ಬೇರೆ ಉಳ್ಕೊಂಡಿದ್ದಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಗಾಯ ಆಗಿಲ್ಲ. ಸದ್ಯಕ್ಕೀಗ HAL ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗೂ ಸ್ಥಳಕ್ಕೆ ಬಂದು ಅದನ್ನ ಪರಿಶೀಲನೆ ಮಾಡ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆ ಗ್ಯಾಸ್ ಲೀಕ್ ಯಾವ ರೀತಿ ಆಯಿತು ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಏನಾದರೂ ಬೇರೆ ಅಡುಗೆ ಕೆಲಸ ಮಾಡ್ತಿದ್ದವ್ರು ಗಮನಕ್ಕೆ ಬಂದಿರಲಿಲ್ವಾ ಅಥವಾ ಇವರೇ ಏನಾದರೂ ಕೆಲಸ ಮಾಡೋಕ್ಕೆ ಹೋದಾಗಿ ಅವಘಡ ನಡೀತಾ ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಕಾವ್ಯ, ಥ್ಯಾಂಕ್ ಯು ಉಮೇಶ್ ಡೀಟೇಲ್ಸ್ಗಾಗಿ. ಪಕ್ಕದಲ್ಲಿ ವರ್ಕ್ ಮಾಡ್ತೀವಿ. ಸೊ 8 o'clock ಬಂದಾಗ ಬೆಂಕಿ ಬಿದ್ದಿದೆ ಅಂತ ಗೊತ್ತಿರೋ ಮಾಹಿತಿ ಪ್ರಕಾರ ಏನಾಗಿದೆ ಅಂದರೆ ಅವರು ಪೊಲೀಸ್ ಹೇಳಿದ ಪ್ರಕಾರ ಗ್ಯಾಸ್ ಲೀಕ್ ಆಗಿದೆ, ಏನೋ ಆಗಿದೆ. ಸೊ ಒಂದು ಡೆತ್ ಆಗಿ 3 ಜನ ಇಂಜುರಿ ಆಗಿದ್ದಾರೆ, ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ಮಾತ್ರ ಗೊತ್ತಿರೋದು. ಈಗ ಸದ್ಯದ ಮಟ್ಟಿಗೆ ನಮ್ಮ ಜಸ್ಟ್ ಬಾಡಿ ಕರ್ಕೊಂಡು ಹೋಗಿದ್ದಾರೆ. ನಾವೀಗ ಅಕಾಮಿಡೇಷನ್ ಆಗಿದೆ, ಬೇರೆ ಒಂದು ಕಡೆ ಮಾಡಿದ್ದಾರೆ. ಅಂದಾಜು ಪ್ರಕಾರ ಒಂದು